ಸತ್ತ ವ್ಯಕ್ತಿಗಳ ಫೋಟೋಗಳನ್ನು ಹಿರಿಯರ ಫೋಟೋಗಳನ್ನು ಮನೆಯ ಈ ದಿಕ್ಕಿನಲ್ಲಿ ಹಾಕಿದ್ದರೆ ನೀವು ಇವತ್ತೇ ಅದನ್ನು ತೆಗೆದುಬಿಡಿ. ಮನೆಗೆ ಗ್ರಹಚಾರ ದೋಷಗಳು ಒಕ್ಕರಿಸುತ್ತದೆ, ನಾಶವಾಗುತ್ತದೆ. ನಿಮ್ಮ ಏಳಿಗೆಯನ್ನು ಸಹಿಸಲು ಸಾಧ್ಯವಾಗದೆ ಇರುವಂತಹ ಸ್ಥಿತಿಗೆ ತಲುಪುವಂತೆ ಆಗುತ್ತದೆ. ಯಾವ ದಿಕ್ಕಿನಲ್ಲಿ ಈ ಫೋಟೋಗಳನ್ನು ಹಾಕಬಾರ್ದು, ಯಾವ ದಿಕ್ಕಿನಲ್ಲಿ ಫೋಟೋಗಳನ್ನು ಹಾಕಬೇಕು, ಇವತ್ತಿನ ಮಾಹಿತಿಯಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ನೀವು ಇನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡಿ. ನಿಮ್ಮ ಕಷ್ಟ, ದುಃಖ, ನೋವು, ಸಮಸ್ಯೆ ಏನೇ ಇದ್ದರೂ ಪರಿಹಾರಕ್ಕಾಗಿ ಈ ತಕ್ಷಣ ಪಂಡಿತರು, ದೈವಜ್ಞ ಗುರುಗಳು ರಘುನಂದನ್ ದೀಕ್ಷಿತರಿಗೆ ಒಂದು ಕರೆ ಮಾಡಿ. ದೀಕ್ಷಿತರು ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ತುಂಬ ಚೆನ್ನಾಗಿ ಪರಿಹಾರ ಹೇಳ್ತಾರೆ. ಗುರುಗಳು ತಿಳಿಸಿರುವ ಹಾಗೆ ಸತ್ತ ವ್ಯಕ್ತಿಗಳ ಫೋಟೋವನ್ನು ಮನೆಯ ಕೆಲವೊಂದು ಬಾರಿ ನೇರವಾಗಿ ಬಾಗಿಲಿಗೆ ಎದುರುಗಡೆ ಹಾಕಲೇಬಾರದು. ಇದು ಹೊಸದಾಗಿ ನಿಮ್ಮ ಮನೆಗೆ ಬರುವವರು ಸಂಪೂರ್ಣವಾಗಿ ಮತ್ತೆ ಹಿಂದಕ್ಕೆ ಹೋಗುವವರಾಗುತ್ತಾರೆ. ಹೆಣ್ಣು ನೋಡುವ ಶಾಸ್ತ್ರಕ್ಕೆ ಬರುವವರಿಗೂ ಕೂಡ ಇದು ತೊಂದರೆ ಆಗುತ್ತದೆ. ಹಾಗಾದರೆ ಯಾವ ದಿಕ್ಕಿನಲ್ಲಿ ಹಾಕಬೇಕು? ಇದನ್ನು ಮನೆಯ ಬಾಗಿಲ ಪಕ್ಕದಲ್ಲಿ, ಅಂದರೆ ಬಾಗಿಲಿಗೆ ಪಕ್ಕದಲ್ಲಿ ವಿರುದ್ಧವಾಗಿರಬಾರ್ದು. ಬಾಗಿಲಿಗೆ ವಿರುದ್ಧವಾಗಿರದೆ ಬೇರೆ ಜಾಗದಲ್ಲಿ ಅಥವಾ ಬಾಗಿಲಿನ ಪಕ್ಕದಲ್ಲೇ ಹಾಕಿದ್ರೆ ಒಳಿತು ಆಗುತ್ತದೆ. ಮತ್ತು ಸತ್ತ ವ್ಯಕ್ತಿಗಳ ಫೋಟೋಗಳನ್ನು ದೇವರ ಕೋಣೆಯಲ್ಲೂ ಕೂಡ ಇಡಲೇಬೇಡಿ. ದೇವರ ಸಮಾನ ಆಗಿರಬಹುದು, ಆದರೆ ಅವರು ದೇವರಾಗಲು ಸಾಧ್ಯವಿಲ್ಲ. ನಿಜವಾದ ಕುಲ ದೇವರಿಗೆ, ಮನೆ ದೇವರಿಗೆ, ಬೇರೆ ದೇವರಿಗೆ ಇದು ಒಂದು ರೀತಿಯಾದಂತಹ ಅವಮಾನ ಮಾಡಿದ ಹಾಗೆ. ಮನುಷ್ಯ ದೇವರಾಗಲು ಸಾಧ್ಯವಿಲ್ಲ, ಆದರೆ ನಿಮಗೆ ದೇವರಾಗಿದ್ದರೆ ದೇವರ ಕೋಣೆಯ ಹೊರಗಡೆ ಹಾಕಿ ಪ್ರತಿದಿನ ಅದಕ್ಕೆ ಪೂಜೆ ಮಾಡಬಹುದು. ಇನ್ನು ಸತ್ತ ವ್ಯಕ್ತಿಗಳ ಫೋಟೋವನ್ನು ಉತ್ತರ ದಿಕ್ಕಿನಲ್ಲಿ, ಪೂರ್ವ ದಿಕ್ಕಿನಲ್ಲಿ ಹಾಕಿದರೆ ಅದು ಕೂಡ ಒಳ್ಳೆಯದಾಗುವುದಿಲ್ಲ. ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿನಲ್ಲಿ ಮುಖ ಮಾಡಿ ಹಾಕುವುದು ತುಂಬಾ ಶ್ರೇಷ್ಠವಾದದ್ದು. ಮತ್ತು ಮನೆಯ ಏಳಿಗೆ ಯಾಕೆ ಇದು ಆಗುವುದಿಲ್ಲ? ಕೆಲವು ಬಾರಿ ನೀವು ಮಾಡುವಂತಹ ತಪ್ಪು ನಿಮ್ಮ ಹಿರಿಯರಿಗೆ ಸಹಿಸಲಾಗುವುದಿಲ್ಲ, ಅವರ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ. ಅಲ್ಲಿ ಅವರು ನೊಂದುಕೊಂಡರೆ ಇಲ್ಲಿ ನೀವು ಹೇಗೆ ತಾನೇ ಚೆನ್ನಾಗಿರಲು ಸಾಧ್ಯ? ಒಂದು ವೇಳೆ ಇಂತಹ ತಪ್ಪುಗಳನ್ನು ಮಾಡಿ ಪ್ರಾಯಶ್ಚಿತ್ತಗಳು ಆಗುತ್ತಿದ್ದರೆ ಈ ತಕ್ಷಣ ಅಂತಹ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲು ಈಗಲೇ ಪಂಡಿತ ರಘುನಂದನ್ ದೀಕ್ಷಿತರಿಗೆ ಕರೆ ಮಾಡಿ. ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ತುಂಬ ಚೆನ್ನಾಗಿ ಉಚಿತವಾಗಿಯೇ ಪರಿಹಾರ ಹೇಳುತ್ತಾರೆ.